ಸ್ನೇಹಿತರೆ, ತಮ್ಮೆಲ್ಲರಿಗೂ ವಿಜಯೀಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತೇನೆ. ನಾನು ನಿಮ್ಮ ವೀರೇಶ್ ರಾಂಪುರ್. ಇದೀಗ ತಮ್ಮೆದುರುಗಡೆ ವಿಜ್ಞಾನ ಪ್ರಶ್ನೆಗಳ ವಿಶ್ಲೇಷಣೆಗಾಗಿ ಬಂದಿರುತ್ತೇನೆ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಬರುತ್ತವೆ. ಈ ಸಲದ FDAನಲ್ಲಿ ಸುಮಾರು 50 ಪ್ರಶ್ನೆಗಳು ಮಿಕ್ಕಿ ಬಂದಿದ್ದವು. ಸೊ ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ವಿಜ್ಞಾನದ ವಿಷಯಗಳನ್ನು ಆಸಕ್ತಿಯಿಂದ ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಬರೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಮೊದಲನೇ ಪ್ರಶ್ನೆಯನ್ನು ನಾವು ತೆಗೆದುಕೊಂಡಾಗ, ಪರಿವರ್ತಕವು ಇದಕ್ಕೆ ಬಳಕೆಯಾಗುವ ಸಾಧನ. ಆಪ್ಷನ್ಸ್ ನೋಡೋಣ. DC ವೋಲ್ಟೇಜ್ ಹೆಚ್ಚಳ ಅಥವಾ ತಗ್ಗಿಕೆ, ವಿದ್ಯುತ್ ಉತ್ಪಾದನೆ, AC-ಯನ್ನು DC ಆಗಿ ಪರಿವರ್ತಿಸುವುದು, AC ವೋಲ್ಟೇಜ್ನ ಹೆಚ್ಚಳ ಇಲ್ಲವೇ ತಗ್ಗಿಕೆ ಅಂತ ಬರ್ತದೆ. ಈ DC ಅಂದರೆ ಡೈರೆಕ್ಟ್ ಕರೆಂಟು, AC ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ಇಲ್ಲಿ ಸರಿಯಾದ ಉತ್ತರ AC ವೋಲ್ಟೇಜ್ನ ಹೆಚ್ಚಳ ಇಲ್ಲವೇ ತಗ್ಗಿಕೆ ಅಂತ ಬರ್ತದೆ. ಈಗ ಈ ಪರಿವರ್ತಕ, ವಿದ್ಯುತ್ ಪರಿವರ್ತಕ ಅಂದರೆ ಟ್ರಾನ್ಸ್ಫಾರ್ಮರ್ ಅಂತ. ಈ ಸ್ಲೈಡ್ನಲ್ಲಿ ನಾನು ಪ್ರಯತ್ನ ಮಾಡಿರೋದೇನೆಂದರೆ, ಯಾವ್ಯಾವ ಥರದ ಟ್ರಾನ್ಸ್ಫಾರ್ಮರ್ಗಳು ಲಭ್ಯ ಇವೆ ಅಂತ. ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಅಂತ ಬರ್ತದೆ, ನಂತರ ಮೆಜರ್ಮೆಂಟ್ ಟ್ರಾನ್ಸ್ಫಾರ್ಮರ್ ಇದೆ, ಪವರ್ ಟ್ರಾನ್ಸ್ಫಾರ್ಮರ್ ಇದೆ. ಈ ಟ್ರಾನ್ಸ್ಫಾರ್ಮರ್ಗಳನ್ನು ನೀವೆಲ್ಲರೂ ನೋಡಿರ್ತೀರಿ. ಇವು ಯಾವ ಒಂದು ವಿಧದ ಟ್ರಾನ್ಸ್ಫಾರ್ಮರ್ ಅನ್ನುವುದನ್ನು ಕೂಡ ಈ ಚಿತ್ರದ ಮೂಲಕ ನೀವು ತಿಳಿದುಕೊಳ್ಳಲು ಅನುಕೂಲ ಆಗಲಿ ಅಂತ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಈ ಟ್ರಾನ್ಸ್ಫಾರ್ಮರ್ ಯಾವುದೇ ಇರಲಿ, ಈ ನಮ್ಮ ಪ್ರಯೋಗಶಾಲೆಯಲ್ಲಿ ಬಳಸುವಂಥ ಟ್ರಾನ್ಸ್ಫಾರ್ಮರ್ ಇರಲಿ, ಅಥವಾ ಈ ಒಂದು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್, ಪವರ್ ಟ್ರಾನ್ಸ್ಫಾರ್ಮರ್ ಅಂದರೆ ಹೈ ವೋಲ್ಟೇಜ್ನಲ್ಲಿ ಬಳಸುವಂಥ ಟ್ರಾನ್ಸ್ಫಾರ್ಮರ್ ಇರಲಿ, ಅದರ ಮೂಲ ಏನಿರ್ತದೆ ಅಂದರೆ ಅಲ್ಲಿ ಒಂದು ಪ್ರೈಮರಿ ವೈಂಡಿಂಗ್ ಅಂತ ಇರ್ತದೆ, ನಂತರ ಸೆಕೆಂಡರಿ ವೈಂಡಿಂಗ್ ಇರ್ತದೆ. ಇವೆರಡೂ ನೇರವಾಗಿ ಸಂಪರ್ಕದಲ್ಲಿ ಇರೋದಿಲ್ಲ. ಇವು ಎರಡನ್ನು ನಾವು ಕೋರ್ ಅನ್ನುವಂಥ ಒಂದು ಭಾಗದಿಂದ ಸಂಪರ್ಕಿಸಿರ್ತೇವೆ. ಈ ಪ್ರೈಮರಿ ವೈಂಡಿಂಗ್ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಈ ಸುರುಳಿಗಳು ಸಂಖ್ಯೆ ಈ ಸೆಕೆಂಡರಿ ವೈಂಡಿಂಗ್ನ ಸುರುಳಿಗಳ ಸಂಖ್ಯೆಗಿಂತ ಜಾಸ್ತಿ ಇತ್ತು ಅಂತಂದರೆ ಆವಾಗ ಅಲ್ಲಿ ನಾವು ಅದನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಅಂದರೆ ವಿದ್ಯುತ್ AC ವಿದ್ಯುತ್ತು ತಗ್ಗಿಕೆ ಆಗ್ತಾ ಇದೆ. ಪ್ರೈಮರಿನಲ್ಲಿ ಇರುವಂಥ ವಿದ್ಯುತ್ತು 110 ವೋಲ್ಟ್ ಇದ್ದರೆ ನಾವು 10ರಿಂದ 20 ವೋಲ್ಟ್ವರೆಗೂ ಕೂಡ ನಾವು ಪಡೀಲಿಕ್ಕೆ ಯಾವಾಗ ಸಾಧ್ಯತೆ ಅಂದರೆ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರನ್ನು ಉಪಯೋಗ ಮಾಡಿದಾಗ. ಮತ್ತು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದರೆ ಹೆಚ್ಚುವಿಕೆ, AC ವಿದ್ಯುತ್ ಹೆಚ್ಚುವಿಕೆ ಮಾಡಬೇಕಾದಾಗ ಪ್ರೈಮರಿ ವೈಂಡಿಂಗ್ಗಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಸೆಕೆಂಡರಿ ವೈಂಡಿಂಗ್ ಇರಬೇಕು. ಸೊ ಇದನ್ನು ಪಕ್ಕದ ಒಂದು ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಿ. ಈ ರೀತಿಯಲ್ಲಿ ಟ್ರಾನ್ಸ್ಫಾರ್ಮರ್ನಲ್ಲಿ ಎಷ್ಟು ವಿಧಗಳು ಅಂತ ಬಂದಾಗ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, 1:1 ಟ್ರಾನ್ಸ್ಫಾರ್ಮರ್ ಅಂತ ಬರ್ತದೆ. ನಂತರ ಬೇರೆ ಬೇರೆ ಕ್ಯಾಟಗರಿನಲ್ಲಿ ನಾವು ನೋಡಿದಾಗ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಬರ್ತದೆ, ಮೆಜರ್ಮೆಂಟ್ ಟ್ರಾನ್ಸ್ಫಾರ್ಮರ್ ಬರ್ತದೆ, ಪವರ್ ಟ್ರಾನ್ಸ್ಫಾರ್ಮರ್ ಬರ್ತದೆ, ನಂತರ ಕರೆಂಟ್ ಟ್ರಾನ್ಸ್ಫಾರ್ಮರ್ ಬರ್ತದೆ, ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಅಂತ ಬರ್ತದೆ. ಅದನ್ನು ಸಂದರ್ಭಕ್ಕೆ ತಕ್ಕಂತೆ ನಾವು ನೋಡೋಣ. ಯಾವುದೇ ಒಂದು ಟ್ರಾನ್ಸ್ಫಾರ್ಮರ್ನ ಭಾಗಗಳು ಯಾವಿರ್ತವೆ ಅಂದರೆ ಕೋರ್ ಅಂತ ಇರ್ತದೆ, ನಂತರ ಪ್ರೈಮರಿ ವೈಂಡಿಂಗ್ ಇರ್ತದೆ, ಸೆಕೆಂಡರಿ ವೈಂಡಿಂಗ್ ಇರ್ತದೆ, ನಂತರ ಅದಕ್ಕೆ ಹೊರಗವಚ ಎನ್ಕ್ಲೋಜರ್ ಅಂತ ಇರ್ತದೆ. ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಫಂಕ್ಷನ್ ಇದೆ. ಏನು ಮಾಡ್ತದೆ ಕೋರ್ ಅಂದರೆ, ಆ ಒಂದು ಟ್ರಾನ್ಸ್ಫಾರ್ಮರ್ನಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ ಅವು ಸುತ್ತುವುದಕ್ಕೆ ಒಂದು ಹಾದಿಯನ್ನು ನಿರ್ಮಾಣ ಮಾಡಿ ಕೊಡ್ತದೆ. ನಂತರ ಪ್ರೈಮರಿ ವೈಂಡಿಂಗ್ ಏನು ಮಾಡ್ತದೆ, ಇದು AC ವಿದ್ಯುತ್ತನ್ನು ಸ್ವೀಕಾರ ಮಾಡ್ತದೆ. ನಂತರ ಸೆಕೆಂಡರಿ ವೈಂಡಿಂಗ್ ಏನು ಮಾಡ್ತದೆ, AC ವಿದ್ಯುತ್ತನ್ನು ಪ್ರೈಮರಿ ವೈಂಡಿಂಗ್ನಿಂದ ಸೆಕೆಂಡರಿ ವೈಂಡಿಂಗ್ ಕಡೆ, ಸೆಕೆಂಡರಿ ಸರ್ಕ್ಯೂಟ್ನಲ್ಲಿ ಇರುವಂಥ ಲೋಡ್ಗೆ ವರ್ಗಾವಣೆ ಮಾಡ್ತದೆ. ಆ ನಂತರ ಇಲ್ಲಿ ಏನಾಗ್ತದೆ, ಪ್ರೈಮರಿ ವೈಂಡಿಂಗು ಮತ್ತು ಸೆಕೆಂಡರಿ ವೈಂಡಿಂಗು ಯಾವುದೇ ಒಂದು ವಿದ್ಯುತ್ ಸಂಪರ್ಕದಲ್ಲಿ ಇರೋದಿಲ್ಲ, ಐಸೋಲೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ನಾವು. ಸೊ ಇದರ ಉಪಯೋಗ ಏನು ಅಂತಂದರೆ, ನಾವು ಒಂದು ಲೋಡನ್ನು, ಹೆಚ್ಚಿನ ಲೋಡನ್ನು ಹಾಕಿದಾಗ ಏನಾಗ್ತದೆ, ಸೋರ್ಸ್ ಕಡೆಗೆ ಲೋಡಿಂಗ್ ಎಫೆಕ್ಟ್ ಆಗೋದಿಲ್ಲ. ಅಂದರೆ ತುಂಬ ಹೆಚ್ಚಿನ ಒಂದು ಲೋಡನ್ನು ನೀವು ಬಳಕೆ ಮಾಡಿದರೆ ಸೆಕೆಂಡರಿ ವೈಂಡಿಂಗ್ನಲ್ಲಿ
ಸಂಪರ್ಕಕ್ಕೆ ತಂದರೆ ಆವಾಗ ಏನಾಗ್ತದೆ, ಕೇವಲ ಸೆಕೆಂಡರಿ ಸರ್ಕ್ಯೂಟ್ ಮಾತ್ರ ಆಫ್ ಆಗಿಬಿಡ್ತದೆ. ಪ್ರೈಮರಿ ವೈಂಡಿಂಗ್ನಲ್ಲಿರುವಂಥ ಸೋರ್ಸ್ ಕಡೆ ಯಾವುದೇ ರೀತಿಯಿಂದ ಹಾನಿ ಸಂಭವಿಸುವುದಿಲ್ಲ. ಈ ಒಂದು ಲೆಕ್ಕದಲ್ಲಿ ವಿದ್ಯುತ್ ಪರಿವರ್ತಕ ತುಂಬ ತುಂಬ ಉಪಯೋಗಕಾರಿಯಾಗಿದೆ. ನಂತರ ಈ ಹೊರಗವಚ ಅಥವಾ ಎನ್ಕ್ಲೋಜರ್ ಏನು ಮಾಡ್ತದೆ ಅಂದರೆ, ಈ ಒಂದು ಪ್ರೈಮರಿ ಸೆಕೆಂಡರಿ ವೈಂಡಿಂಗು ಮತ್ತು ಕೋರ್ ಇವಕ್ಕೆ ಯಾವುದೇ ರೀತಿಯಿಂದ ಧೂಳು ಮತ್ತು ಮಾಯ್ಶ್ಚರ್ ಅಂದರೆ ಈ ವಾತಾವರಣದಲ್ಲಿರುವಂಥ ಒಂದು ನೀರಿನ ಅಂಶ ಇವು ತಡೆಗಟ್ಟಿ ಅದರ ಒಂದು ಆರೋಗ್ಯವನ್ನು ಸುರಕ್ಷಿತವಾಗಿ ಇಡ್ತದೆ. ನಂತರ ಎರಡನೇ ಪ್ರಶ್ನೆಯಾಗಿ ನಾವು ನೋಡಿದಾಗ ದ್ಯುತಿ ತಂತಿಗಳು ಇಲ್ಲಿ ಉಪಯುಕ್ತ. ದ್ಯುತಿ ತಂತಿಗಳು ಅಂತಂದರೆ ಆಪ್ಟಿಕಲ್ ಫೈಬರ್ಸ್. ಸೊ ಅತಿ ದೂರದ ಸಂವಹನದಲ್ಲಿ ಜೆಟ್ ಇಂಜಿನ್ನುಗಳ ಆಂತರಿಕ ತಾಪವನ್ನು ಅಳೆಯುವ ಸಂವೇದಕಗಳು ಅಂದರೆ ಸೆನ್ಸರ್ಸ್ ಅಂತ. ನಂತರ ಸೂರ್ಯನಿಂದ ಕಟ್ಟಡದ ವಿವಿಧ ಭಾಗಗಳಿಗೆ ಸೂರ್ಯನ ಬೆಳಕು ಪಸರಿಸಲು ಮತ್ತು ಎಂಡೋಸ್ಕೋಪಿಗಳಲ್ಲಿ ಅಂತ. ಈ 4 ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ, ಹೇಳಿಕೆಗಳನ್ನು ಕೊಡಲಾಗಿದೆ. ಇದರಲ್ಲಿ 4 ಆಯ್ಕೆಗಳನ್ನು ಕೂಡ ಕೊಡಲಾಗಿದೆ. ಯಾವ ಆಯ್ಕೆ ಸರಿಯಾಗಿದೆ? ಎ ಆಯ್ಕೆ ಹೇಳ್ತದೆ ಎ, ಬಿ ಮತ್ತು ಸಿ ಅಂತ. ಬಿ ಆಯ್ಕೆ ಹೇಳ್ತದೆ ಎ, ಸಿ ಮತ್ತು ಡಿ ಅಂತ. ಸಿ ಆಯ್ಕೆ ಹೇಳ್ತದೆ ಎ, ಬಿ, ಸಿ ಮತ್ತು ಡಿ ಅಂತ. ಡಿ ಆಯ್ಕೆ ಹೇಳ್ತದೆ ಬಿ, ಸಿ ಮತ್ತು ಡಿ ಅಂತ. ಈಗಾಗಲೇ ನಿಮಗೆ ಗೊತ್ತಿರಬಹುದು, ದ್ಯುತಿ ತಂತುಗಳು ಅಂದರೆ ಆಪ್ಟಿಕಲ್ ಫೈಬರ್ಸನ್ನು ನಾವು ಅತಿ ದೂರ ಸಂವಹನದಲ್ಲಿ ಅಂದರೆ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್ನಲ್ಲಿ ಬಳಕೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಈ ಆಪ್ಟಿಕಲ್ ಫೈಬರನ್ನು ನಾವು ಎಂಡೋಸ್ಕೋಪಿಗಳಲ್ಲಿ ಕೂಡ ಬಳಕೆ ಮಾಡ್ತೀವಿ. ಸೊ ಅದಕ್ಕಾಗಿ ಅದರ ಜೊತೆಯಲ್ಲಿ ಜೆಟ್ ಎಂಜಿನ್ನುಗಳ ಆಂತರಿಕ ತಾಪಮಾನವನ್ನು ಒಂದು ಸೆನ್ಸ್ ಮಾಡೋಕ್ಕೆ ಸಂವೇದಕಗಳಾಗಿ ಕೂಡ ಉಪಯೋಗ ಮಾಡ್ತೀವಿ. ನಂತರ ಬೆಳಕನ್ನು ಪಸರಿಸಲು ಕೂಡ ಉಪಯೋಗ ಮಾಡ್ತೀವಿ. ಹೀಗಾಗಿ ಸಿ ಆಪ್ಷನ್ ಸರಿಯಾಗಿದೆ. ಈ ಒಂದು ಆಪ್ಟಿಕಲ್ ಫೈಬರ್ ಯಾವ ರೀತಿಯಿಂದ ಕೆಲಸ ಮಾಡ್ತದೆ, ಇದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡ್ತದೆ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ. ಇದನ್ನು ನಾವು ನೆನಪಿನಲ್ಲಿಡಬೇಕು. ಈ ಒಂದು ಆಪ್ಟಿಕಲ್ ಫೈಬರ್ ಏನಿರ್ತದೆ ಅಂತಂದರೆ, ಇದು ಆ ಒಂದು ಟ್ಯೂಬ್ ಆಕಾರದಲ್ಲಿ ನಾವು ತೋರಿಸಿದ್ದೀವಿ. ಇಲ್ಲಿ ಏನಾಗ್ತದೆ, N1 ಅಂದರೆ ಕೋರ್ನ ರಿಫ್ರಾಕ್ಟಿವ್ ಇಂಡೆಕ್ಸ್, N2 ಅಂದರೆ ಕ್ಲ್ಯಾಡ್ನ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಂದರೆ ಕೋರ್ನ ಸುತ್ತಲಿನ ಒಂದು ಭಾಗಕ್ಕೆ ನಾವು ಕ್ಲ್ಯಾಡ್ ಅಂತ ಹೇಳ್ತೀವಿ. ಈ ಕೋರ್ನ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿರ್ತದೆ ಅಂದರೆ N2 ಅಂದರೆ ಕ್ಲ್ಯಾಡ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ಗಿಂತ ಹೆಚ್ಚಿನದಾಗಿರ್ತದೆ. ಈ ರೀತಿಯಿಂದ ಕೋರು ಡೆನ್ಸರ್ ಮೀಡಿಯಮ್ ಆಗುತ್ತೆ ಮತ್ತು ಕ್ಲ್ಯಾಡು ರೇರರ್ ಮೀಡಿಯಮ್ ಆಗುತ್ತೆ. ಇಲ್ಲಿ ಏನಾಗ್ತದೆ, ನಾವು ಹರಿಬಿಟ್ಟಂಥ ಬೆಳಕಿನ ಕಿರಣ ಏನಾಗ್ತದೆ ಪೂರ್ಣ ಆಂತರಿಕ ಪ್ರತಿಫಲನಗೊಳ್ಳುತ್ತಾ ಆ ಆಪ್ಟಿಕಲ್ ಫೈಬರ್ನ ಉದ್ದಕ್ಕೂ ಚಲಿಸ್ತದೆ, ಆ ನಂತರ ಹೊರಗಡೆ ಬರ್ತದೆ. ನಂತರ ಈ ಎಂಡೋಸ್ಕೋಪಿ ಅಂದರೆ ಯಾವ ಥರ ಇರ್ತದೆ? ಸುಮ್ಮನೆ ಒಂದು ಎಂಡೋಸ್ಕೋಪ್ ಬಗ್ಗೆ ನಮಗೆ ಗೊತ್ತಿರಬೇಕು. ನಾವು ವಿಜ್ಞಾನವನ್ನು ಅತಿಯಾಗಿ ತಿಳಿದುಕೊಳ್ಳಿಕ್ಕೆ ಹೋಗದೇ ಇದ್ದರೂ ಕೂಡ ಎಂಡೋಸ್ಕೋಪ್ ಅಂದರೆ ಯಾವ ಥರ ಇರ್ತದೆ ನಮಗೆ ಗೊತ್ತಿರಬೇಕು. ಇಲ್ಲಿ ಒಂದು ಯೂಸೋಫ್ಯಾಗಸ್ ಅಂದರೆ ಒಂದು ಏನದೆ ಶ್ವಾಸಕೋಶ ಮತ್ತು ಈ ಸ್ಟಮಕ್ ಅಂದರೆ ಆಹಾರ ನಮಗೆ ಒಳಗಡೆ ಹೋಗಲಿಕ್ಕೆ, ಹೊಟ್ಟೆ ಭಾಗಕ್ಕೆ ಹೋಗಲಿಕ್ಕೆ ಇರುವಂಥ ಒಂದು ಪ್ಯಾಸೇಜಿಗೆ ಯೂಸೋಫ್ಯಾಗಸ್ ಅಂತ ಹೇಳ್ತೀವಿ. ಆ ನಂತರ ಸ್ಟಮಕ್ನಲ್ಲಿ ಏನೇ ತೊಂದರೆಗಳು ಇದ್ದರೆ ಆ ಸ್ಟಮಕ್ಕಿಗೆ ಹೋಗಿ ನಾವು ನೋಡಲಿಕ್ಕೆ ಆಗೋದಿಲ್ಲ, ಆ ಉದರ ಕೋಶ ಅಂತ ಹೇಳ್ತೀವಿ ನಾವು. ಇದಕ್ಕೆ ಎಂಡೋಸ್ಕೋಪಿಗೆ ಉದರ ಕೋಶ ಅಂತ ಹೇಳ್ತೀವಿ. ಸೊ ಈ ಆಪ್ಟಿಕಲ್ ಫೈಬರ್ ಅಥವಾ ಫೈಬರ್ ಆಪ್ಟಿಕನ್ನು ಸೆನ್ಸರ್ ಆಗಿ ಯೂಸ್ ಮಾಡ್ತೀವಿ, ಅಂದರೆ ಸಂವೇದಕಗಳಾಗಿ ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ಚಿತ್ರದ ಮೂಲಕ ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ಮೆಡಿಕಲ್ ಡಯಾಗ್ನಾಸ್ಟಿಕ್ಕಿಗೆ ಅಂದರೆ ದೇಹದ ವಿವಿಧ ಭಾಗಗಳ ಒಂದು ಚಿಕಿತ್ಸೆಗೋಸ್ಕರ, ಅಂದರೆ ಅಲ್ಲಿ ಏನು ಇದೆ ಅನ್ನೋದು ತಿಳಿದುಕೊಳ್ಳೋಗೋಸ್ಕರ, ನಂತರ ಕೆಮಿಕಲ್ ಸೆನ್ಸಿಂಗ್ ಅಂದರೆ ರಾಸಾಯನಿಕಗಳ ಸಂವೇದಕಗಳಾಗಿ, ನಂತರ ಟೆಂಪ್ರೇಚರ್ ಸೆನ್ಸಿಂಗ್ ಅಂದರೆ ಶಾಖ ಉಷ್ಣತೆ ಒಂದು ಸಂವೇದಕಗಳಾಗಿ, ನಂತರ ಪರಿಸರದಲ್ಲಿ ಬೇರೆ ಬೇರೆ ಒಂದು ಮಾಯ್ಶ್ಚರ್ ಆಗಲಿ ಅಥವಾ ಉಷ್ಣತೆಯನ್ನಾಗಲಿ ಅದನ್ನು ಒಂದು ಮಾನಿಟರ್ ಮಾಡಲಿಕ್ಕೆ ಅಲ್ಲಿ ಬಳಸ್ತೀವಿ. ನಂತರ ಪ್ರೆಷರ್ ಸೆನ್ಸಿಂಗ್ನಲ್ಲಿ ಒತ್ತಡವನ್ನು ಸೂಚಿಸಲು ಕೂಡ ನಾವು ಬಳಸ್ತೇವೆ. ಈ ರೀತಿ ಭಾಳಷ್ಟು ಉಪಯೋಗವನ್ನು
ಆಪ್ಟಿಕಲ್ ಫೈಬರ್ಸ್ ದ್ಯುತಿತಂತಿಗಳು ಹೊಂದಿವೆ. ಈ ಮೈಕ್ರೋಫೋನ್ನಲ್ಲಿ ಆಗುವ ಶಕ್ತಿ ಪರಿವರ್ತನೆ ಇದರ ಬಗ್ಗೆ ಒಂದು ಪ್ರಶ್ನೆ, ಅದಕ್ಕೆ ಆಪ್ಷನ್ಗಳು ಕೂಡ ಇಲ್ಲಿವೆ. ಶಬ್ದದಿಂದ ಯಾಂತ್ರಿಕ, ಯಾಂತ್ರಿಕದಿಂದ ವಿದ್ಯುತ್, ವಿದ್ಯುತ್ನಿಂದ ಯಾಂತ್ರಿಕದಿಂದ ಶಬ್ದ, ಶಬ್ದದಿಂದ ಯಾಂತ್ರಿಕ, ಯಾಂತ್ರಿಕದಿಂದ ಶಬ್ದ. ಈ ರೀತಿ 4 ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾದ್ದು? ಮೈಕ್ರೋಫೋನ್, ಇದಕ್ಕೆ ನಾವು ಶಾರ್ಟಾಗಿ ಏನು ಹೇಳ್ತೀವಿ, ಮೈಕ್ ಅಂತ ಹೇಳ್ತೀವಿ. ಈ ಮೈಕ್ ಎಲ್ಲಿ ನಾವು ಬಳಸ್ತೀವಿ? ಈಗ ನಾವು ಬಳಸೋದು ಕೂಡ ಮೈಕ್, ಈ ಮೈಕ್ ಮೂಲಕನೇ ನಾವು ಮಾತಾಡೋದು. ನಂತರ ನೀವೆಲ್ಲರೂ ಹೊಂದಿರುವಂಥ ಮೊಬೈಲ್ ಆಗಲಿ, ನಂತರ ಲ್ಯಾಪ್ಟಾಪ್ ಆಗಲಿ, ಇಲ್ಲಿ ಕೂಡ ಮೈಕ್ರೋಫೋನ್ ಇದೆ. ಆ ನಂತರ ಈ ಮೈಕ್ರೋಫೋನ್ ಏನು ಮಾಡ್ತದೆ, ನಾವು ಹೊರಡಿಸುವಂಥ ಶಬ್ದದ ತರಂಗಗಳನ್ನು ವಿದ್ಯುತ್ ತರಂಗಗಳಾಗಿ ಬದಲಾವಣೆ ಮಾಡ್ತದೆ. ಆ ನಂತರ ಈ ವಿದ್ಯುತ್ ತರಂಗಗಳು ಏನಾಗ್ತವೆ, ಅವು ಪ್ರಸಾರಗೊಳ್ತವೆ. ಅದಕ್ಕಾಗಿ ಈ ಆಪ್ಷನ್ ಸರಿಯಾದ ಆಪ್ಷನ್ ಆಗಿದೆ. ಶಬ್ದದಿಂದ ಯಾಂತ್ರಿಕ, ಯಾಂತ್ರಿಕದಿಂದ ವಿದ್ಯುತ್ ತರಂಗಗಳು. ಇದು ಒಂದು ಸ್ಲೈಡ್ ಮೂಲಕ ನಾವು ನೋಡೋದಾದರೆ, ಆ ವಿದ್ಯುತ್ ತರಂಗಗಳು ಮಾಧ್ಯಮದ ಮೇಲೆ ಅವಲಂಬಿತವಾಗಿವೆ. ಆದರೆ ಅದನ್ನು ವಿದ್ಯುತ್ ತರಂಗಗಳಾಗಿ ನಾವು ಬದಲಾವಣೆ ಮಾಡಿದಾಗ, ಅದು ರೇಡಿಯೋ ಫ್ರೀಕ್ವೆನ್ಸಿಗೆ ಬದಲಾವಣೆಗೊಂಡಾಗ ಅಂತೂ ಯಾವುದೇ ಮಾಧ್ಯಮ ಇಲ್ಲದೇ ಕೂಡ ಸಂವಹನಕ್ಕೆ ಹಾದಿ ಮಾಡಿಕೊಡ್ತದೆ. ಸೊ ಈ ಒಂದು ದಿಸೆಯಲ್ಲಿ ನಾವು ಮೈಕ್ರೋಫೋನನ್ನು ಉಪಯೋಗ ಮಾಡ್ತೀವಿ. ಈಗ ಚಂದ್ರನ ಮೇಲೆ ಕಾಲಿಟ್ಟಂಥ ನೀಲ್ ಆರ್ಮ್ಸ್ಟ್ರಾಂಗ್ ಅವರ ಜೊತೆಗೆ ನಾವು ಭೂಮಿಯಿಂದ ಸಂಪರ್ಕ ಸಾಧಿಸಿದ್ವಿ. ಆವಾಗ ಹೇಗೆ ಸಾಧ್ಯ ಆಯಿತು? ಇದೇ ನಾವು ಈ ಒಂದೇ ಕೋಣೆಯಲ್ಲಿ ಗಾಜಿನ ಕೋಣೆ ಭಾಗ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಆವಾಗ ಒಂದು ಗಾಜಿನ ಕೋಣೆಯಲ್ಲಿ ಕುಳಿತಂಥ ವ್ಯಕ್ತಿ ಇನ್ನೊಂದು ಗಾಜಿನ ಕೋಣೆಯಲ್ಲಿ ಕುಳಿತಂಥ ವ್ಯಕ್ತಿಯ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಒಂದು ಶಬ್ದದ ಒಂದು ಅಡೆತಡೆ ಅಂತ ಹೇಳ್ತೀವಿ ನಾವು, ಅಥವಾ ಲಿಮಿಟೇಷನ್ ಅಂತ ಹೇಳ್ತೀವಿ. ಅದೇ ರೇಡಿಯೋ ಫ್ರೀಕ್ವೆನ್ಸಿಗೆ ಹೋದಾಗ ಅಲ್ಲೇನಾಗ್ತದೆ, ಅವು ಯಾವುದೇ ಮಾಧ್ಯಮ ಇಲ್ಲದೇ ಕೂಡ, ಅಂದರೆ ಗಾಜು ಮಾಧ್ಯಮದ ಮೂಲಕ ಕೂಡ ಹೋಗುವಂಥ ಒಂದು ಶಕ್ತಿ ಆ ರೇಡಿಯೋ ಫ್ರೀಕ್ವೆನ್ಸಿಗೆ ಇರುತ್ತದೆ. ಸೊ ಈ ಒಂದು ಕಾರಣದಿಂದ ನಾವೇನು ಮಾಡ್ತೀವಿ, ಈಗ ಮೈಕ್ರೋಫೋನನ್ನು ಉಪಯೋಗ ಮಾಡಿಕೊಂಡು ಶಬ್ದದ ತರಂಗಗಳನ್ನು, ಯಾಂತ್ರಿಕ ತರಂಗಗಳನ್ನು ವಿದ್ಯುತ್ ತರಂಗಗಳನ್ನಾಗಿ ಬದಲಾವಣೆ ಮಾಡ್ತೀವಿ. ಅಲ್ಲಿ ಇರುವಂಥ ಶಕ್ತಿ ಸ್ವಲ್ಪ ಕಮ್ಮಿ ಇರೋದರಿಂದ ಬೂಸ್ಟರ್ ಅನ್ನುವಂಥ ಒಂದು ಸರ್ಕ್ಯೂಟ್ ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ, ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಅಂದರೆ ವಿದ್ಯುತ್ ತರಂಗಗಳ ಶಕ್ತಿಯನ್ನು ವರ್ಧನೆ ಮಾಡ್ತೀವಿ. ಆ ಒಂದು ವರ್ಧಿತ ವಿದ್ಯುತ್ ತರಂಗಗಳನ್ನು ನಾವು ಸ್ಪೀಕರ್ ಅನ್ನುವಂಥ ಒಂದು ಸರ್ಕ್ಯೂಟಿಗೆ ಕೊಟ್ಟಾಗ ಅದು ಏನು ಮಾಡ್ತದೆ, ವಾಪಸ್ ವಿದ್ಯುತ್ ತರಂಗಗಳನ್ನು ಶಬ್ದ ತರಂಗಗಳನ್ನಾಗಿ ಬದಲಾವಣೆ ಮಾಡ್ತದೆ. ಸೊ ಇಲ್ಲಿ ಕೆಲವೊಂದು ಪ್ರಶ್ನೆ ನಾನು ನೋಡಿದೆ ಪರೀಕ್ಷೆಗಳಲ್ಲಿ, ಏನಂದರೆ ಒಂದು ಮೈಕ್ರೋಫೋನ್ನ ಭಾಗಗಳು ಏನಿರ್ತವೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಡಯಾಫ್ರಾಗ್ಮ್ ಅಂತ ಬರ್ತದೆ, ಆ ನಂತರ ಕಾಯಿಲ್ ಅಂತ ಬರ್ತದೆ. ಈ ಕಾಯಿಲು ಡಯಾಫ್ರಾಗ್ಮ್ಗೆ ಸಂಪರ್ಕದಲ್ಲಿರ್ತದೆ. ಆನಂತರ ಆ ಮೈಕ್ರೋಫೋನ್ನ ಮೇಲೆ ಬೀಳುವಂಥ ಶಬ್ದದ ತರಂಗಗಳು ಆ ಒತ್ತಡಕ್ಕೆ ಆ ಡಯಾಫ್ರಾಗ್ಮು ಅತ್ತಿಂದ ಇತ್ತ ಏನಾಗ್ತದೆ, ಚಲಿಸ್ತದೆ. ಈ ಚಲನೆಯಿಂದ ಏನಾಗ್ತದೆ, ಆ ಕಾಯಿಲು ಸುರುಳಿಗಳು ಕೂಡ ಚಲಿಸ್ತವೆ. ಆ ಸುರುಳಿಗಳ ಮಧ್ಯದಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಅಂದರೆ ಅಯಸ್ಕಾಂತ ಇಟ್ಟಿರ್ತೀವಿ. ಆ ಅಯಸ್ಕಾಂತದ ಒಂದು ಕಾಂತಕ್ಷೇತ್ರದಲ್ಲಿ ಇರುವಂಥ ಈ ತಂತಿ ಏನಿದೆ ಸುರುಳಿಗಳು, ಅವು ಸುತ್ತುವುದರಿಂದ ಏನಾಗ್ತದೆ, ಅಲ್ಲಿ ವಿದ್ಯುತ್ ತರಂಗಗಳು ನಿರ್ಮಾಣ ಆಗಿ ಆ ವಿದ್ಯುತ್ ತರಂಗಗಳು ಅದರ ಒಂದು ಫ್ರೀಕ್ವೆನ್ಸಿ ಈ ಏನು ಶಬ್ದ ತರಂಗಗಳಿಗೆ ಸಂಬಂಧಿಸಿದ್ದಾಗಿರುತ್ತದೆ. ಸೊ ಈ ರೀತಿಯಿಂದ ಶಬ್ದ ತರಂಗಗಳು ಯಾಂತ್ರಿಕದಿಂದ ವಿದ್ಯುತ್ ತರಂಗಗಳಾಗಿ ಪರಿವರ್ತನೆಗೊಳ್ತವೆ. ಅದೇ ರೀತಿಯಲ್ಲಿ ಒಂದು ಸ್ಪೀಕರ್ನ ಭಾಗಗಳು ಏನಿರ್ತವೆ ಅದು ಕೂಡ ನಾವು ತಿಳಿದುಕೊಂಡಿರಬೇಕು. ಈ ಸ್ಪೀಕರ್ನಲ್ಲಿ ಕೂಡ ಅಯಸ್ಕಾಂತ ಇರ್ತದೆ. ನಂತರ ಒಂದು ಸ್ಪೀಕರ್ ಕೋನ್ ಆಕೃತಿಯಲ್ಲಿ ಇರ್ತದೆ. ಅಲ್ಲಿ ವಾಯ್ಸ್ ಕಾಯಿಲ್ ಅಂತ ಇರ್ತದೆ. ಈ ವಾಯ್ಸ್ ಕಾಯಿಲು ಏನು ಮಾಡ್ತದೆ, ಆ ಒಂದು ವಾಯ್ಸ್ ಕಾಯಿಲಿಗೆ ನಾವು ಸಂಪರ್ಕ ಏನು ತಂದಿರ್ತೀವಿ ಬೂಸ್ಟರ್ನಿಂದ, ಆ ಒಂದು
ತರಂಗಗಳು, ವಿದ್ಯುತ್ ತರಂಗಗಳ ಒಂದು ಆವರ್ತನದ ಪ್ರಕಾರ, ಅಂದರೆ ಫ್ರೀಕ್ವೆನ್ಸಿಯ ಪ್ರಕಾರ ಈ ವಾಯ್ಸ್ ಕಾಯಿಲು ಅತ್ತಿಂದ ಇತ್ತ ಏನಾದರೆ ಚಲಿಸ್ತದೆ. ಆ ಚಲಿಸುವಾಗ ಆ ಅಯಸ್ಕಾಂತದ ಒಂದು ಆಕ್ಸಿಸ್ ಮೇಲೆ ಚಲಿಸುವುದರಿಂದ ಅಲ್ಲಿ ಮತ್ತೆ ಧ್ವನಿ ತರಂಗಗಳಾಗಿ ಬದಲಾವಣೆಗೊಳ್ತವೆ. ಇಷ್ಟು ವಿಷಯಗಳನ್ನು ನಾವು ಈ ಮೈಕ್ರೋಫೋನ್ ಮತ್ತು ಸ್ಪೀಕರ್ ಬಗ್ಗೆ ತಿಳಿದುಕೊಂಡಿರಲೇಬೇಕು. ಮುಂದಿನ ಒಂದು ಪ್ರಶ್ನೆ, ಬರೀ ಕಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಸೂರ್ಯನಿಗೆ ಬಿಟ್ಟು ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಾಕ್ಸಿಮಾ ಸೆಂಟಾರಿ, ಅಲ್ಫಾ ಸೆಂಟಾರಿ, ಧ್ರುವ ನಕ್ಷತ್ರ ಮತ್ತು ವೇಗ ಅಂತ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇದೆ. ಅಲ್ಫಾ ಸೆಂಟಾರಿ, ಪ್ರಾಕ್ಸಿಮಾ ಸೆಂಟಾರಿ ಮತ್ತು ಧ್ರುವ ನಕ್ಷತ್ರ ಇವೆಲ್ಲವೂ ನಕ್ಷತ್ರಕ್ಕೆ ಸಂಬಂಧಪಟ್ಟದ್ದೇ, ಆದರೆ ವೇಗ ಅಲ್ಲ. ಸೊ ಅದನ್ನು ನಾವು ಬಿಡ್ಬೋದು. ಆದರೆ ಇಲ್ಲಿ ಏನಾಗ್ತದೆ, ಅಲ್ಫಾ ಸೆಂಟಾರಿ ಮತ್ತು ಪ್ರಾಕ್ಸಿಮಾ ಸೆಂಟಾರಿ ಇವು ಬರಿಗಣ್ಣಿಗೆ ನೋಡಿದಾಗ ನಮಗೆ ಪ್ರಾಕ್ಸಿಮಾ ಸೆಂಟಾರಿ ಕಾಣೋದಿಲ್ಲ, ಅಲ್ಫಾ ಸೆಂಟಾರಿ ಕಾಣ್ತದೆ. ಅದು ಒಂದೇ ನಕ್ಷತ್ರವಾಗಿ ಕಾಣ್ತದೆ. ಆದರೆ ಆ ಅಲ್ಫಾ ಸೆಂಟಾರಿ 3 ನಕ್ಷತ್ರಗಳ ಗುಚ್ಛ. ಅದು ಅಲ್ಲಿ ಪ್ರಾಕ್ಸಿಮಾ ಸೆಂಟಾರಿ ಕೂಡ ಬರುತ್ತೆ, ಅದು ಬರಿಗಣ್ಣಿಗೆ ಕಾಣೋದಿಲ್ಲ. ಮತ್ತು ಬರಿಗಣ್ಣಿಗೆ ಒಂದೇ ಅಲ್ಫಾ ಸೆಂಟಾರಿ ಕಾಣ್ತದೆ, ಆದರೆ ಅದನ್ನು ನಾವು ಟೆಲಿಸ್ಕೋಪ್ ಮೂಲಕ ನೋಡಿದಾಗ ಅಲ್ಫಾ ಸೆಂಟಾರಿ ಎ, ಅಲ್ಫಾ ಸೆಂಟಾರಿ ಬಿ ಅಂತ ನಾವು ತಿಳಿದುಕೊಳ್ತೀವಿ. ಸೊ ಇಲ್ಲಿ ಪ್ರಾಕ್ಸಿಮಾ ಸೆಂಟಾರಿ ಅಷ್ಟು ಬ್ರೈಟ್ ಇರೋದಿಲ್ಲ, ಅದು ಡಿಮ್ ಇರುತ್ತದೆ. ಅದಕ್ಕಾಗಿ ನಮಗೆ ಬರಿಕಣ್ಣಿಗೆ ಕಾಣುವಂಥದ್ದು ಅಂತಂದರೆ ಅಲ್ಫಾ ಸೆಂಟಾರಿ ಅಂತಲೇ ನಾವು ಆನ್ಸರನ್ನು ಕೊಡಬೇಕು. ಈ ಅಲ್ಫಾ ಸೆಂಟಾರಿ ಬಗ್ಗೆ ನಾವು ತಿಳಿದುಕೊಳ್ಳೋಕ್ಕೆ ಹೋದಾಗ ನಮಗೇನು ಗೊತ್ತಾಗ್ತದೆ ಅಂದರೆ, ಭೂಮಿಯಿಂದ 4.24 ಬೆಳಕಿನ ವರ್ಷದಷ್ಟು ದೂರದಲ್ಲಿ ಈ ಅಲ್ಫಾ ಸೆಂಟಾರಿ ಇದೆ. ಇದರ ಹಾಗೆಯೇ ಸೈರಸ್ ಮತ್ತು ಕ್ಯಾನೋಪಸ್ ಇವು ಕೂಡ ನಮಗೆ ಕಾಣಿಸುವಂಥ ನಕ್ಷತ್ರಗಳು. ಈ ಸೈರಸ್ ಅನ್ನೋದು 8.611 ಬೆಳಕಿನ ವರ್ಷದಷ್ಟು ದೂರದಲ್ಲಿದ್ದರೆ ಕ್ಯಾನೋಪಸ್ 310 ಬೆಳಕಿನ ವರ್ಷದಷ್ಟು ದೂರ ಇದೆ. ಈ ಅಲ್ಫಾ ಸೆಂಟಾರಿ ಎ ಏನಿದೆ, ನಮ್ಮ ಸೂರ್ಯನ ರೀತಿಯಲ್ಲೇ ಇರುವಂಥ ಒಂದು ನಕ್ಷತ್ರ. ಮುಂದಿನ ಪ್ರಶ್ನೆ, ಒಂದು ಕಬ್ಬಿಣದ ವಸ್ತುವಿಗೆ ತುಕ್ಕು ಹಿಡಿದಾಗ ಕಬ್ಬಿಣದ ಆಕ್ಸೈಡ್ ಉಂಟಾಗ್ತದೆ. ಆ ಆಕ್ಸೈಡ್ಗೆ ಸಂಬಂಧಪಟ್ಟಂಥ ಒಂದು ಆಪ್ಷನ್ಗಳಿದ್ದಾವೆ ಇಲ್ಲಿ. ಎ ಆಪ್ಷನ್ ಏನು ಹೇಳ್ತದೆ, ವಸ್ತುವಿನ ತೂಕದಲ್ಲಿ ಬದಲಾವಣೆ ಇಲ್ಲದ ರೂಪುಗೊಳ್ಳುತ್ತದೆ ಅಂತ ಹೇಳ್ತದೆ. ಎರಡನೇ ಆಪ್ಷನ್ನು ವಸ್ತುವಿನ ತೂಕದಲ್ಲಿ ಇಳಿಕೆಯಾಗುವ ಮೂಲಕ ರೂಪುಗೊಳ್ಳುತ್ತದೆ. ಮೂರನೇ ಆಪ್ಷನ್ನು ವಸ್ತುವಿನ ತೂಕದಲ್ಲಿ ಹೆಚ್ಚಳದೊಂದಿಗೆ ರೂಪುಗೊಳ್ಳುತ್ತದೆ. ಮತ್ತು ಡಿ ಆಪ್ಷನ್ನು ವಸ್ತುವಿನ ಬಣ್ಣ ಅಥವಾ ತೂಕದಲ್ಲಿ ಯಾವುದೇ ಬದಲಾವಣೆ ಉಂಟು ಮಾಡದೆ ರೂಪುಗೊಳ್ಳುತ್ತದೆ ಅಂತ. ಸೊ ಇಲ್ಲಿ ಒಂದು ಕಬ್ಬಿಣದ ವಸ್ತುವಿಗೆ ತುಕ್ಕು ಹಿಡಿಯುವುದು ಅಂದರೆ ಏನು, ರಸ್ಟ್, ಕೊರೋಷನ್ ಅಂತ ಹೇಳ್ತೀವಿ ನಾವು. ಈ ವಾತಾವರಣದಲ್ಲಿರುವಂಥ ಆಕ್ಸಿಜನ್ ಅಂದರೆ ಆಮ್ಲಜನಕದ ಸಂಪರ್ಕದಲ್ಲಿ ಯಾವಾಗ ಕಬ್ಬಿಣ ಬರ್ತದೆ ಆವಾಗ ಏನಾಗ್ತದೆ, ಕಬ್ಬಿಣದ ಆಕ್ಸೈಡ್ ಉತ್ಪತ್ತಿ ಆಗ್ತದೆ. ಈ ಕಬ್ಬಿಣದ ಆಕ್ಸೈಡ್ ಅಂತಂದರೆ ನೀವು ಒಂದು ಕಬ್ಬಿಣದ ಮೇಲ್ಭಾಗ ನೋಡಿದಾಗ ಅಲ್ಲಿ ಹಕಳಿ ರೀತಿಯೇ ಆಗಿರ್ತದೆ, ಹಕಳಿ ಥರ. ಸೊ ಇದು ಏನಂದರೆ ಕಬ್ಬಿಣದ ಆಕ್ಸೈಡ್. ಈಗ ನೀವು ಜೋರಾಗಿ ಆ ಕಬ್ಬಿಣದ ತುಂಡಿಗೆ ಬಡಿದ್ರಿ ಅಂತಂದರೆ ಅಲ್ಲಿ ಏನಾಗ್ತದೆ, ಅದು ಆ ಕಡೆ ಈಚೆಗೆ ಬೀಳ್ತದೆ. ಸೊ ಇದು ಕಬ್ಬಿಣದ ಆಕ್ಸೈಡ್ ಏನಿದೆ, ಇದು ವಸ್ತುವಿನ ತೂಕದಲ್ಲಿ ಹೆಚ್ಚಳವನ್ನು ಉಂಟು ಮಾಡ್ತದೆ. ಯಾಕಂದರೆ ಅದು ಆಕ್ಸಿಜನ್ ಬಂದು ಸೇರಿಕೊಂಡು ಉಂಟಾಗಿದ್ದಕ್ಕೆ ಅಲ್ಲಿ ತೂಕದ ಹೆಚ್ಚಳ ಆಗ್ತದೆ. ಸೊ ಈ ಕಾರಣದಿಂದ ಸಿ ಆಪ್ಷನ್ನು ಸರಿಯಾದ ಆಪ್ಷನ್ ಉತ್ತರ ಆಗ್ತದೆ. ನಂತರ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು? ಇಲ್ಲಿ ಕೊಟ್ಟಂಥ ಆಪ್ಷನ್ಗಳು ದ್ರವಸ್ಥಿತಿ ಮೇಲ್ಮುಖ ಒತ್ತಡ, ಕ್ರಿಯಾಶೀಲ ಮೇಲೇರುವಿಕೆ, ನೀರಿನ ಮಂದತ್ವ, ನೀರಿನ ಮೇಲ್ಮೈ ಎಳೆತ ಅಂತ. ನೋಡಿ, ಈ ದ್ರವಸ್ಥಿತಿ ಮೇಲ್ಮುಖ ಒತ್ತಡ ಇಲ್ಲಿ ಬರೋದಿಲ್ಲ, ಕ್ರಿಯಾಶೀಲ ಮೇಲೇರುವಿಕೆ ಕೂಡ ಇಲ್ಲಿ ಬರೋದಿಲ್ಲ, ನೀರಿನ ಮಂದತ್ವ ಅಂದರೆ ವಿಸ್ಕಾಸಿಟಿ ಅದು ಕೂಡ ಇಲ್ಲಿ ಬರೋದಿಲ್ಲ. ಇಲ್ಲಿ ಬರೋದು ಏನು ಅಂತಂದರೆ ನೀರಿನ ಮೇಲ್ಮೈ ಎಳೆತ ಅಂತ. ಸೊ ಈ ಮೇಲ್ಮೈ ಎಳೆತಕ್ಕೆ ಇಂಗ್ಲೀಷ್ನಲ್ಲಿ ಏನಂತೀವಿ, ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ಈ ನೀರಿನ ಮೇಲ್ಮೈ ಎಳೆತನೇ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ಇದರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಈಗ ನಾವು ಅಡೆಸಿವ್ ಫೋರ್ಸಸ್ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ನಾವು ನೋಡಿದ ಪ್ರಕಾರ
ಎಡೆಸಿವ್ ಫೋರ್ಸಸ್ ಮತ್ತು ಕೊಹೆಸಿವ್ ಫೋರ್ಸಸ್ ಎರಡು ರೀತಿಯ ಬಲಗಳು ವರ್ತನೆ ಮಾಡ್ತವೆ. ಈ ದ್ರವ ಪದಾರ್ಥಗಳಲ್ಲಿ ಎರಡು ಬೇರೆ ಬೇರೆ ರೀತಿಯ ದ್ರವ ಪದಾರ್ಥಗಳನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ಉಂಟಾಗುವಂಥ ಒಂದು ಬಲ ಯಾವುದು ಅಂದರೆ ಅದು ಎಡೆಸಿವ್ ಫೋರ್ಸ್ ಅಂತ. ಅದೇ ಸೇಮ್ ಅಂದರೆ ಒಂದೇ ರೀತಿಯ ದ್ರವ ಪದಾರ್ಥವನ್ನು ತೆಗೆದುಕೊಂಡಾಗ, ಅಂದರೆ ನೀರೇ ತಗೊಳ್ರಿ ಅಥವಾ ಬೇರೆ ಒಂದು ಎಣ್ಣೆ ಪದಾರ್ಥವನ್ನು ತೆಗೆದುಕೊಳ್ಳಿ, ಅಲ್ಲಿ ಉಂಟಾಗುವಂಥ ಬಲ ಏನಿದೆ, ವಿವಿಧ ಒಂದು ಮೊಲಿಕ್ಯೂಲ್ಸ್ಗಳ ನಡುವೆ ಇರುವಂತಹ ಬಲ ಏನಿದೆ, ಅದಕ್ಕೆ ನಾವು ಕೊಹೆಸಿವ್ ಫೋರ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೀರಿನಲ್ಲಿ ಉಂಟಾಗುವಂಥ ಈ ಸರ್ಫೇಸ್ ಟೆನ್ಷನ್ಗೆ ಕಾರಣ ಏನು ಅಂತಂದರೆ H2O ಅಂತ ನಾವು ಹೇಳ್ತೀವಿ ಅದರ ರಾಸಾಯನಿಕ ರೂಪವನ್ನು. ಇಲ್ಲಿ ಹೈಡ್ರೋಜನ್ನಿನ 2 ಆಟಮ್ಗಳು ಮತ್ತು ಆಕ್ಸಿಜನ್ 1 ಆಟಮ್ಮು ಬಂಧನ ಇರ್ತದೆ. ಇದಕ್ಕೆ ನಾವು ಹೈಡ್ರೋಜನ್ ಬಾಂಡಿಂಗು ಮತ್ತು ನೀರಿನ ಒಂದು ಪೊಲ್ಯಾರಿಟಿ, ಇದು ಸರ್ಫೇಸ್ ಟೆನ್ಷನ್ಗೆ ಕಾರಣ ಆಗ್ತದೆ. ಈ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು ಏನು ಅಂತಂದರೆ ಎಟ್ NTP ಈ ನೀರಿನ ಒಂದು ಸರ್ಫೇಸ್ ಟೆನ್ಷನ್ ಮೇಲ್ಮೈ ಸೆಳೆತ ಎಷ್ಟಿರ್ತದೆ ಅಂತ ಕೇಳ್ಬೋದು. 72 ಡೈನ್ ಪರ್ ಸೆಂಟಿಮೀಟರ್ ಅಂತ. ಮತ್ತು ವಿವಿಧ ಎಣ್ಣೆ ಪದಾರ್ಥಗಳದ್ದು ಎಷ್ಟಿರ್ತದೆ, 30ರಿಂದ 35 ಡೈನ್ ಪರ್ ಸೆಂಟಿಮೀಟರ್. ಅದೇ ನಾವು ಮರ್ಕ್ಯೂರಿ ಪಾದರಸದ್ದು ತೆಗೆದುಕೊಂಡಾಗ ಅದು 455 ಡೈನ್ ಪರ್ ಸೆಂಟಿಮೀಟರ್ ಇದೆ. ಅಂದಾಗ ಇಲ್ಲಿ ಈ ಆಪ್ಷನ್ಗಳು ಕೊಟ್ಟು ಮರ್ಕ್ಯೂರಿ, ವಾಟರ್ ಮತ್ತು ಎಣ್ಣೆ ಪದಾರ್ಥಗಳನ್ನು ಕೊಟ್ಟು ಇದರಲ್ಲಿ ಯಾವುದರ ಮೇಲ್ಮೈ ಸೆಳೆತ ಹೆಚ್ಚಿಗಿದೆ ಅಂತ ಕೂಡ ಕೇಳಿದ್ದು ಇದೆ. ನಂತರ ಇನ್ನೊಂದು, ಈ ಉಷ್ಣತೆಗೂ ಮತ್ತು ಈ ಮೇಲ್ಮೈ ಸೆಳೆತಕ್ಕೂ ಸರ್ಫೇಸ್ ಟೆನ್ಷನ್ ಯಾವ ಒಂದು ಸಂಬಂಧ ಇದೆ ಅದು ಕೂಡ ನಾವು ಗಮನಿಸಬೇಕು. ಉಷ್ಣತೆ ಹೆಚ್ಚಾದಂತೆ ಏನಾಗ್ತದೆ, ಮೇಲ್ಮೈ ಸೆಳೆತ ಕಮ್ಮಿ ಆಕೋತಾ ಹೋಗ್ತದೆ. ಇದು ವಿಲೋಮ ಅನುಪಾತವನ್ನು ಹೊಂದಿದೆ ಅನ್ನೋದನ್ನು ನೆನ್ಪಿಡಬೇಕು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಂಬ ಘಟಕದಲ್ಲಿ ನ್ಯೂಕ್ಲಿಯರ್ ಅಳತೆಯನ್ನು ಅಭಿವ್ಯಕ್ತಿಸಲಾಗಿದೆ. ಆಂಗ್ಸ್ಟ್ರಾಮ್ ಮಾನ, ಫರ್ಮಿ, ನ್ಯೂಟನ್, ಟೆಸ್ಲಾ ಅಂತ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಈ ಆಂಗ್ಸ್ಟ್ರಾಮ್, ಫರ್ಮಿನೇ ಸರಿಯಾದ ಉತ್ತರ. ಇವು ಎಲ್ಲವೂ ಏನೇನು ಹೇಳ್ತವೆ ಅನ್ನೋದನ್ನು ಒಂದ್ಸಲ ನೋಡೋಣ. ಆಂಗ್ಸ್ಟ್ರಾಮ್ ಮಾನ ಅಂತಂದರೆ ಎ ಅಂತ ಬರಿತೀವಿ, ಇದು 10⁻⁻10 ಮೀಟರ್ಸ್. ಮತ್ತು ಫರ್ಮಿ ಅಂದರೆ ಫೆಮ್ಟೋಮೀಟರ್ ಅಂತ ಹೇಳ್ತೀವಿ, ಇದನ್ನು 10⁻⁻15 ಮೀಟರ್ ಅಂತ ಹೇಳ್ತೀವಿ. ನಂತರ ನ್ಯೂಟನ್, ಇದು ಬಲವನ್ನು ಕುರಿತು ಹೇಳುವಂಥ ಮೂಲಮಾನ. ಈ ಫೋರ್ಸನ್ನು ಅಳತೆ ಮಾಡೋದಕ್ಕೆ ಬಳಸ್ತೀವಿ. ಫೋರ್ಸ್ ಯಾವ ರೀತಿ ಹೇಳ್ತೀವಿ ಅಂದರೆ ಇದು ಮಾಸ್, ದ್ರವ್ಯರಾಶಿ ಮತ್ತು ಎಕ್ಸಲರೇಷನ್, ವೇಗೋತ್ಕರ್ಷದ ಒಂದು ಗುಣಲಬ್ಧ. ಇದಕ್ಕೆ ಬೇಸಿಕ್ ಯೂನಿಟ್ನಲ್ಲಿ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ. ನಂತರ ಟೆಸ್ಲಾ, ಇದನ್ನು ಎದಕ್ಕೆ ಬಳಸ್ತೀವಿ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿಯನ್ನು ಹೇಳಲಿಕ್ಕೆ ಬಳಸ್ತೀವಿ. ಇಷ್ಟು ನಾವು ಗೊತ್ತಿಟ್ಕೋಬೇಕು. ಮುಂದಿನ ಪ್ರಶ್ನೆ, ಮಳೆಯ ದಿನದಂದು ಸಣ್ಣ ಪ್ರಮಾಣದ ಎಣ್ಣೆ ಪದರಗಳು ನೀರಿನ ಮೇಲೆ ಹೊಳೆಯುವ ವರ್ಣಗಳನ್ನು ತೋರಿಸುತ್ತವೆ. ಯಾಕೆ? ಅದಕ್ಕೆ ಕಾರಣ ಏನು? ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾರೆ. ಪ್ರಸರಣ, ಧ್ರುವೀಕರಣ, ವಿವರ್ತನೆ, ವ್ಯತಿಕರಣ ಅಥವಾ ಹಸ್ತಕ್ಷೇಪ. ಕೆಲವೊಂದು ಪರೀಕ್ಷೆಗಳಲ್ಲಿ ವ್ಯತಿಕರಣ ಅಂತ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಹಸ್ತಕ್ಷೇಪ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಮಾನ ಒಂದು ಇಂಗ್ಲೀಷ್ನಲ್ಲಿ ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಉತ್ತಮವಾದಂಥ ಒಂದು ಉತ್ತರ ಅಂತಂದರೆ ವ್ಯತಿಕರಣ ಅಥವಾ ಹಸ್ತಕ್ಷೇಪ ಅಂತ. ಈ ಯಾವ ಥರ ಕಾಣ್ತದೆ ಮಳೆ ದಿನಗಳಲ್ಲಿ ಅಂದರೆ ಈ ಒಂದು ಸ್ಲೈಡ್ನಲ್ಲಿ ನಾವು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ಇದಕ್ಕೆ ವಿದ್ಯಮಾನ ಇರೋದು ಅಂತಂದರೆ ಇದು ಹಸ್ತಕ್ಷೇಪ ಅಥವಾ ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ವೇವನ್ನು ತೆಗೆದುಕೊಂಡಾಗ, ಅಂದರೆ ಬೆಳಕಿನ ಕಿರಣ ತೆಗೆದುಕೊಂಡಾಗ ಅದು ಈ ರೀತಿಯಿಂದ ಒಂದು ವೇವ್ ರೀತಿಯಲ್ಲಿ ಪ್ರಸರಣ ಆಗ್ತದೆ. ಆವಾಗ ಏನಾಗ್ತದೆ, ಉಬ್ಬು ಭಾಗದ ಮೇಲೆ ಉಬ್ಬು ಭಾಗ ಬಿದ್ದಾಗ ಮತ್ತು ತಗ್ಗು ಭಾಗದ ಮೇಲೆ ತಗ್ಗು ಭಾಗ ಬಿದ್ದಾಗ ಅದಕ್ಕೆ ನಾವು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. ಸೊ ಆ ರೀತಿ ಆದಾಗ ಅಲ್ಲಿ ಏನಾಗ್ತದೆ, ಒಂದು ಬ್ರೈಟ್ನೆಸ್ ಹೆಚ್ಚಾಗ್ತದೆ. ಸೊ ಈ ರೀತಿಯಿಂದ ಉಂಟಾದದ್ದೇ ಒಂದು ಆಕೃತಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ.
ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಗ್ರಹವು ಕಾಂತಕ್ಷೇತ್ರ ಹೊಂದಿರಲು ಕಾರಣವೇನು? ಡೈನಮೋ ಪರಿಣಾಮ, ಡಾಪ್ಲರ್ ಪರಿಣಾಮ, ದ್ಯುತಿವಿದ್ಯುತ್ ಪರಿಣಾಮ, ತನ್ನ ಅಕ್ಷದ ಮೇಲಿನ ಅದರ ಭ್ರಮಣೆ. ಈ ನಮ್ಮ ಭೂಮಿಗೆ ಅದರದೇ ಆದಂಥ ಒಂದು ಕಾಂತಕ್ಷೇತ್ರ ಇದೆ. ಇದು ನಮಗೆಲ್ಲರಿಗೂ ತಿಳಿದಂಥ ವಿಷಯ. ಅಲ್ಲಿ ನಾವು ಧ್ರುವ ಪ್ರದೇಶಗಳನ್ನು ಹೇಳ್ತೀವಿ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ. ಉತ್ತರ ಧ್ರುವದಿಂದ ಹೊರಟಂಥ ಒಂದು ಕಾಂತೀಯ ಅಲೆ ಅದು ದಕ್ಷಿಣ ಧ್ರುವವರೆಗೆ ಬಂದು ಮತ್ತೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವ ಈ ರೀತಿ ಪರಿಭ್ರಮಣ ಹೊಂದದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾಕೆ ಈ ಕಾಂತಕ್ಷೇತ್ರ ಉಂಟಾಗ್ತದೆ ಅನ್ನೋದಕ್ಕೆ ಸರಿಯಾದ ಉತ್ತರ ಅಂತಂದರೆ ಡೈನಮೋ ಪರಿಣಾಮನೇ. ಇದು ಹೇಗೆ ಅನ್ನೋದು ಸ್ವಲ್ಪ ನಾವು ವಿಶ್ಲೇಷಿಸೋಣ. ಇಲ್ಲಿ ಡೈನಮೋ ಅಂತಂದರೆ ಯಾವ ರೀತಿ ಕೆಲಸ ಮಾಡ್ತದೆ ನೋಡಿ. ಈ ಒಂದು ಸ್ಲೈಡ್ನಲ್ಲಿ ಒಂದು ಅಯಸ್ಕಾಂತ ಇದೆ, ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಎನ್ ಮತ್ತು ಎಸ್ ಅಂದರೆ ಅದು ಆ ಅಯಸ್ಕಾಂತದ ಧ್ರುವಗಳು, ನಾರ್ತ್ ಮತ್ತು ಸೌತ್ ಅಂತ ಹೇಳ್ತೀವಿ, ಉತ್ತರ ಮತ್ತು ದಕ್ಷಿಣ. ಈ ಒಂದು ಮ್ಯಾಗ್ನೆಟ್ ಅಯಸ್ಕಾಂತವನ್ನು ಎಷ್ಟೇ ತುಂಡರಿಸಿದ ಭಾಗ ಮಾಡಿದರೂ ಕೂಡ ಅಲ್ಲಿ ಎರಡೂ ಧ್ರುವಗಳು ನಮಗೆ ಸಿಗ್ತವೆ, ನಾರ್ತ್ ಮತ್ತು ಸೌತ್ ಅಂತ. ಸೊ ಇದು ನಾವು ನೆನಪಿಡಲೇಬೇಕು. ಆನಂತರ ಈ ಒಂದು ಅಯಸ್ಕಾಂತದ ಸುತ್ತಲೂ ನಾವೇನು ಮಾಡ್ತೀವಿ, ಕಾಯಿಲ್ ಒಂದು ಇಟ್ಟಿರ್ತೀವಿ. ಇಲ್ಲಿ ಒಂದು ಹೊರಗವಚೆ ಇರ್ತದೆ, ಡೈನಮೋ ಬಾಡಿ ಅಂತ. ಈ ಒಂದು ಪರ್ಮನೆಂಟ್ ಮ್ಯಾಗ್ನೆಟಿಗೆ ಹೊಂದಿಕೊಂಡು ಒಂದು ಪಿನ್ ಹಾಕಿರ್ತೀವಿ. ಆ ಪಿನ್ ಮೂಲಕ ನಾವೇನು ಮಾಡ್ಬೋದು, ಆ ಮ್ಯಾಗ್ನೆಟ್ನ ನಾರ್ತ್ ಮತ್ತು ಸೌತ್ಗಳನ್ನು ನಾವು ಅದಲು ಬದಲು ಮಾಡಬಹುದು. ಅಂದರೆ ರೊಟೇಷನ್ ಕೊಟ್ಟಾಗ ಅಲ್ಲೇನಾಗ್ತದೆ, ಅದಲು ಬದಲಾಗ್ತದೆ. ಇದರಿಂದ ಏನಾಗ್ತದೆ, ವಿದ್ಯುತ್ ತರಂಗಗಳು ಉಂಟಾಗ್ತವೆ. ಸೊ ಈ ರೀತಿಯಿಂದ ನಾವು ಡೈನಮೋ ಏನು ಮಾಡ್ತದೆ, ಒಂದು ಅಯಸ್ಕಾಂತದ ಪರಿಭ್ರಮಣದಿಂದ ವಿದ್ಯುತ್ ಶಕ್ತಿಯನ್ನು ಪಡೀಲಿಕ್ಕೆ ಅನುಕೂಲ ಮಾಡ್ತದೆ. ಇದೇ ರೀತಿಯಲ್ಲಿ ಭೂಮಿಯ ಒಂದು ಆಂತರ್ಯದಲ್ಲಿ ಏನಾಗ್ತದೆ ಅಂದರೆ, ನಾವು ಭೂಮಿಯನ್ನು ಸೀಳು ನೋಟವನ್ನು ನೋಡಿದಾಗ ಇನ್ನರ್ ಕೋರ್, ಔಟರ್ ಕೋರ್, ಮ್ಯಾಂಟಲ್ ಮತ್ತು ಕ್ರಸ್ಟ್ ಅಂತ ಅಂತೀವಿ. ನಾವು ಇರೋದೆಲ್ಲ ಕ್ರಸ್ಟ್ ಮೇಲೆ. ಈ ಕ್ರಸ್ಟ್ನಿಂದ ಸುಮಾರು 3000 ಕಿಲೋಮೀಟರ್ ಕೆಳಗಡೆ ಒಂದು ಔಟರ್ ಕೋರ್ ಅಂತ ಬರ್ತದೆ. ಈ ಔಟರ್ ಕೋರ್ನಲ್ಲಿ ಮತ್ತು ಇನ್ನರ್ ಕೋರ್ನಲ್ಲೇ ಅತ್ಯಂತ ಶಾಖ ಇರ್ತದೆ. ಔಟರ್ ಕೋರ್ನಲ್ಲಿಯೂ ಕೂಡ ಅದೇ ರೀತಿಯ ಶಾಖ ಇರ್ತದೆ. ಅಲ್ಲಿ ಈ ಕಬ್ಬಿಣ ಏನಿದೆ ದ್ರವ ರೂಪದಲ್ಲಿರ್ತದೆ. ಹೇಗೆ ಭೂಮಿ ತಂಪಾಗ್ತಾ ಹೋಗ್ತದೆ, ಆವಾಗ ಆ ಒಂದು ದ್ರವ ಕಬ್ಬಿಣ ಏನಿದೆ ಅದು ಸುತ್ತಾ ಇರ್ತದೆ. ಈ ಒಳಗಡೆ ದ್ರವ ಏನು ಕಬ್ಬಿಣ ಸುತ್ತೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಇಲೆಕ್ಟ್ರಾನ್ಗಳು ಕೂಡ ಸುತ್ತುವುದರಿಂದ ಏನಾಗ್ತದೆ, ಒಂದು ಲಂಬ ಸಮತಲದಲ್ಲಿ ಕಾಂತೀಯ ಕ್ಷೇತ್ರ ಉಂಟಾಗ್ತದೆ. ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, ಡೈನಮೋ ಪರಿಣಾಮನೇ ಈ ಒಂದು ಗ್ರಹದ ಕಾಂತಕ್ಷೇತ್ರಕ್ಕೆ ಕಾರಣ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಅರೆವಾಹಕಗಳಿಗೆ ಸೂಕ್ತ ಅಶುದ್ಧಗೊಳಿಸುವ ಪದಾರ್ಥಗಳನ್ನು ಸೇರಿಸುವುದರಿಂದ ಏನಾಗ್ತದೆ? ಆಪ್ಷನ್ಗಳನ್ನು ನೋಡೋಣ. ತನ್ನ ವಿದ್ಯುತ್ ಪ್ರತಿರೋಧಶೀಲತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ತನ್ನ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ಅಧಿಕ ವೋಲ್ಟೇಜನ್ನು ತಡೆದುಕೊಳ್ಳಲು ಸಮರ್ಥವಾಗಿಸುತ್ತದೆ, ತನ್ನ ಉಪಯೋಗ ಸಮಯ ಹೆಚ್ಚಾಗುತ್ತದೆ. ಈ ಅರೆವಾಹಕಗಳು ಅಂತಂದರೆ ಯಾವುದು? ಇದಕ್ಕೆ ಸಂವಾದಿಯಾದಂಥ ಒಂದು ಇಂಗ್ಲೀಷ್ ಪದ ಅಂದರೆ ಸೆಮಿಕಂಡಕ್ಟರ್ ಅಂತ. ಇಲ್ಲಿ ಒಂದು ವಸ್ತುವಿನ ವಿದ್ಯುತ್ ರೋಧಕತೆ ಅಂದರೆ ರೆಸಿಸ್ಟೆನ್ಸ್ ಒಂದು ಹಿಡ್ಕೊಂಡು ನಾವು ಏನು ಮಾಡ್ಬೋದು, 3 ರೀತಿಯ ಒಂದು ವಿಧಗಳನ್ನು ಹೇಳ್ಬೋದು. ಕಂಡಕ್ಟರ್ಸ್, ವಾಹಕಗಳು, ಇನ್ಸುಲೇಟರ್ಸ್, ಅವಾಹಕಗಳು ಮತ್ತು ಸೆಮಿಕಂಡಕ್ಟರ್ಸ್ ಅಂದರೆ ಅರೆವಾಹಕಗಳು ಅಂತ. ಈ ಒಂದು ಅರೆವಾಹಕಗಳ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ತನ್ನ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ ಅನ್ನೋದು. ಇದರ ಬಗ್ಗೆ ನಾನು ಸ್ವಲ್ಪ ವಿಶ್ಲೇಷಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಈ ಒಂದು ಪಿರಿಯಾಡಿಕ್ ಟೇಬಲನ್ನು ಈ ಸ್ಲೈಡ್ನಲ್ಲಿ ನಿಮಗೆ ತೋರಿಸಲಾಗಿದೆ. ಈ ಪಿರಿಯಾಡಿಕ್ ಟೇಬಲ್ನಲ್ಲಿ ಲಂಬವಾಗಿ ಬರುವಂಥವಕ್ಕೆ ನಾವು ಏನು ಹೇಳ್ತೀವಿ, ಗ್ರೂಪ್ಸ್ ಅಂತ ಹೇಳ್ತೀವಿ. ನಂತರ ಈ ಅಡ್ಡ ಏನು ಬಂದಿದಾವಲ್ಲ ಇವಕ್ಕೆ ನಾವು ಪೀರಿಯಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು 14ನೇ ಗ್ರೂಪಿಗೆ ಬರೋಣ.
ಅಲ್ಲಿ ಕಾರ್ಬನ್ ಇದೆ, ಸಿಲಿಕಾನ್ ಇದೆ SI, G ಅಂದರೆ ಜರ್ಮ್ಯಾನಿಯಮ್ ಇದೆ. ಇಲ್ಲಿ ಬರುವಂಥ ಸಿಲಿಕಾನ್ ಮತ್ತು ಜರ್ಮ್ಯಾನಿಯಂ ಇವು ಅವುಗಳ ಒಂದು ಅಟಾಮಿಕ್ ನಂಬರ್ ಸಿಲಿಕಾನ್ದು ಎಷ್ಟಿದೆ 14 ಇದೆ, ಜರ್ಮ್ಯಾನಿಯಮ್ದು ಎಷ್ಟಿದೆ 32 ಇದೆ. ಸೊ ಇಲ್ಲಿ ನಾವು ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅಂದರೆ ಇಲೆಕ್ಟ್ರಾನ್ಗಳನ್ನು ವಿಂಗಡಿಸ್ತಾ ಬಂದಾಗ ಈ ಕೆಳಗಡೆ ನಾವು ತೋರಿಸಿದ್ದೀವಿ ನೋಡಿ, ಈ 1s 2s ಇವೆ ಎರಡರಲ್ಲಿ ಕೂಡ ಎರಡೆರಡು ಇಲೆಕ್ಟ್ರಾನ್ಗಳು ವಿಂಗಡಣೆ ಆಗ್ತವೆ. 2p6 ಆಗ್ತದೆ, 3s2 3p2 ಆಗ್ತದೆ ಸಿಲಿಕಾನ್ಗೆ ಸಂಬಂಧಪಟ್ಟಂತೆ. ಜರ್ಮೇನಿಯಮ್ಗಾದರೆ 1s2 2s2 2p6 3s2 3p6 4s2 3d10 ಆಗಿ ಮತ್ತೆ 4p2 ಆಗ್ತದೆ. ಸೊ ಈ ರೀತಿಯಿಂದ ನೋಡಿದಾಗ ಒಂದು ಕೊನೆಯ ಕಕ್ಷದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳಿದಾವು ಅಂತ ನಾವು ಲೆಕ್ಕ ಹಾಕಿದಾಗ 4 ಇಲೆಕ್ಟ್ರಾನ್ಗಳು. ಅದಕ್ಕೆ ನಾವು ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಅಂತ ಹೇಳ್ತೀವಿ. ಈ 4 ಇಲೆಕ್ಟ್ರಾನ್ಗಳು ವ್ಯಾಲೆನ್ಸ್ ಇರೋದ್ರಿಂದ ಈ ರೂಮ್ ಟೆಂಪ್ರೇಚರ್ನಲ್ಲಿ ಏನಾಗ್ತದೆ, ಫ್ರೀ ಇಲೆಕ್ಟ್ರಾನ್ಗಳೇ ಇರೋದಿಲ್ಲ. ಅಂದರೆ ವಾಹಕಗಳಲ್ಲಿ ಏನಿರ್ತದೆ, ರೂಮ್ ಟೆಂಪ್ರೇಚರ್ನಲ್ಲಿ ತುಂಬಾ ಹೆಚ್ಚಿನ ಫ್ರೀ ಇಲೆಕ್ಟ್ರಾನ್ಗಳು ಇರ್ತವೆ. ಹೀಗಾಗಿಬಿಟ್ಟು ಅವು ವಿದ್ಯುತ್ ಶಕ್ತಿಯನ್ನು ತಮ್ಮ ಮೂಲಕ ಹಾದು ಹೋಗ್ಲಿಕ್ಕೆ ಬಿಡ್ತವೆ. ಆದರೆ ಈ ಅರೆವಾಹಕಗಳು ಏನಿದಾವಲ್ಲ, ಇಲ್ಲಿ ಒಂದೇನೆಂದರೆ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಕಡಿಮೆ ಇದಾವೆ. ನಂತರ ರೂಮ್ ಟೆಂಪ್ರೇಚರ್ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅಂದರೆ ವಿದ್ಯುತ್ ಕ್ಷೇತ್ರದಲ್ಲಿ ನಾವು ವಸ್ತುವನ್ನು ಇಡಲಾರ್ದಾಗ ಅಲ್ಲಿ ಏನಾಗ್ತದೆ, ಎಷ್ಟು ಒಂದು ಫ್ರೀ ಇಲೆಕ್ಟ್ರಾನ್ಗಳು ಪ್ರೊಡ್ಯೂಸ್ ಆಗಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹೋಲ್ ಅಂದರೆ ಪಾಸಿಟಿವ್ ಇಮ್ಯಾಜಿನರಿ ಚಾರ್ಜ್ ಕೂಡ ಪ್ರೊಡ್ಯೂಸ್ ಆಗಿರ್ತದೆ. ಹೀಗಾಗಿಬಿಟ್ಟು ಅಲ್ಲಿ ಅದು ವಿದ್ಯುತ್ ಪ್ರವಾಹಕ್ಕೆ ಅನುಕೂಲತೆ ಮಾಡಿಕೊಡೋಕ್ಕಾಗೋದಿಲ್ಲ. ಅದನ್ನೇ ನಾವು ಈ ಡೋಪಿಂಗ್ ಅಂತ ಹೇಳ್ತೀವಿ. ಡೋಪಂಟ್ಸ್ ಅಂದರೆ ಈ ಅರೆವಾಹಕಗಳಿಗೆ ನಾವು ಬೇರೆ ಪದಾರ್ಥಗಳನ್ನು ಅಶುದ್ಧಗೊಳಿಸುವುದು ಅಂತಂದರೆ ಡೋಪಿಂಗ್. ಅಂದರೆ ಶುದ್ಧ ಅರೆವಾಹಕಗಳನ್ನು ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ ಫ್ರೀ ಇಲೆಕ್ಟ್ರಾನ್ಸ್ಗಳು ಅಲಭ್ಯ ಇವೆ. ಸೊ ಹೀಗಾಗಿಬಿಟ್ಟು ನಾವೇನು ಮಾಡ್ತೀವಿ, ಅವು ಅಶುದ್ಧಗೊಳಿಸುವುದು ಅಂತಂದರೆ 5 ವ್ಯಾಲೆನ್ಸ್ ಇಲೆಕ್ಟ್ರಾನ್ ಇರುವಂಥ ಮೂಲವಸ್ತುಗಳನ್ನಾದರೂ ಸೇರಿಸಬೇಕು, ಅಥವಾ 3 ವ್ಯಾಲೆನ್ಸ್ ಇಲೆಕ್ಟ್ರಾನ್ ಇರುವಂಥ ಮೂಲವಸ್ತುಗಳನ್ನಾದರೂ ಸೇರಿಸಬೇಕು. ಇಲ್ಲಿ ಈ ಸ್ಲೈಡ್ನಲ್ಲಿ ನಾವು ನೋಡಿದಾಗ ಆರ್ಸೆನಿಕ್ ಅನ್ನುವಂಥದ್ದನ್ನು ನಾವು ಸೇರಿಸ್ತಾ ಇದ್ದೀವಿ. ಈ ಆರ್ಸೆನಿಕ್ನಲ್ಲಿ ಎಷ್ಟಿದಾವು, 5 ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳಿದಾವೆ. ಸೊ ಹೀಗಾಗಿಬಿಟ್ಟು ಇಲ್ಲಿ ಏನಾಗ್ತದೆ, ಸಿಲಿಕಾನ್ ಮತ್ತು ಆರ್ಸೆನಿಕ್, ಜರ್ಮೇನಿಯಂ ಮತ್ತು ಆರ್ಸೆನಿಕ್ ಮತ್ತು ಫಾಸ್ಫರ್ ಕೂಡ 5 ವ್ಯಾಲೆನ್ಸ್ ಇಲೆಕ್ಟ್ರಾನ್ ಇರುವಂಥದ್ದು. ಸೊ ಇಲ್ಲಿ ನಾವು ಸಿಲಿಕಾನ್ ಜೊತೆಯಲ್ಲಿ ತೋರಿಸಿದ್ದೀವಿ. ಇಲ್ಲಿ ಏನಾಗ್ತದೆ, ರೂಮ್ ಟೆಂಪ್ರೇಚರ್ನಲ್ಲಿನೇ ನಮಗೆ ಪ್ರತಿಯೊಂದು ಆಟಮ್ಗೆ ಅಲ್ಲಿ ಒಂದೊಂದು ಫ್ರೀ ಇಲೆಕ್ಟ್ರಾನ್ ಹೆಚ್ಚಿಗೆ ಉಳಿತಾ ಇದೆ. ಸೊ ಹೀಗಾಗಿಬಿಟ್ಟು ಅಲ್ಲಿ ಏನಾಗ್ತದೆ, ವಿದ್ಯುತ್ ವಾಹಕತೆ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಸೊ ಈ ರೀತಿಯಿಂದ ಎನ್ ಟೈಪ್ ಸೆಮಿಕಂಡಕ್ಟರ್ ನಾವು ನೋಡ್ತೀವಿ. ಈಗ ಈ ಸ್ಲೈಡ್ನಲ್ಲಿ ನಾವು ಪಿ ಟೈಪ್ ಸೆಮಿಕಂಡಕ್ಟರನ್ನು ನೋಡ್ತೀವಿ. ಅಂದರೆ ಅರೆವಾಹಕಗಳು ಸೆಮಿಕಂಡಕ್ಟರು ಅಶುದ್ಧಗೊಳಿಸಿದಾಗ ಎಷ್ಟು ರೀತಿಯ ಒಂದು ಅರೆವಾಹಕಗಳು ಸಿಗ್ತವೆ ನಮಗೆ? 2 ರೀತಿಯದ್ದು. ಒಂದು ಎನ್ ಟೈಪ್ ಸೆಮಿಕಂಡಕ್ಟರ್, ಎನ್ ರೀತಿಯ ಅರೆವಾಹಕ. ಇನ್ನೊಂದು ಪಿ ಟೈಪ್ ಸೆಮಿಕಂಡಕ್ಟರ್ ಅಂದರೆ ಪಿ ರೀತಿಯ ಅರೆವಾಹಕ. ಸೊ ಇಲ್ಲಿ ನಾವು ಬಳಸುವಂಥದ್ದು ಯಾವುದಂದರೆ ಬಿ ಅಂದರೆ ಬೋರಾನ್, ನಂತರ AL ಅಂದರೆ ಅಲ್ಯೂಮಿನಿಯಂ. ಸೊ ಈ ರೀತಿಯಿಂದ ನಾವು ವಿವಿಧ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಉತ್ತರವನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಬಹುದು. ಸೊ ಇಲ್ಲಿಯವರೆಗೆ ನೀವು ಸಮಯ ಕೊಟ್ಟು ಚಿತ್ತದಿಂದ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ಒಂದು ಎಪಿಸೋಡ್ನಲ್ಲಿ ಇನ್ನಷ್ಟು ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಶ್ಲೇಷಣೆಯೊಂದಿಗೆ ನಿಮ್ಮ ಎದುರಿಗೆ ಹಾಜರಾಗ್ತೇನೆ. ನಮಸ್ಕಾರಗಳು.